ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆಲ್ಲ ನಮ್ಮ ಮನೆ ಟೆರೇಸ್ ಗಾರ್ಡನ್ನ ತೋರಿಸ್ತಾ ಇದ್ದೀನಿ. ಟೆರೇಸ್ ಗಾರ್ಡನ್ ಈಗ ಒಂದು 3 ವರ್ಷದ ಹಿಂದೆಯಿಂದ ನಾವು ಮಾಡಿದ್ದು. ಈ ಟೆರೇಸ್ ಗಾರ್ಡನಲ್ಲಿ ನಾವು ಸ್ವಲ್ಪ ಸೊಪ್ಪನ್ನ ಹಾಕಿದ್ದೀವಿ, ಹಾಗೆ ಸ್ವಲ್ಪ ಅಲಂಕಾರಿಕ ಗಿಡಗಳನ್ನ ಹಾಕಿದ್ದೀವಿ. ಇದರಿಂದ ತುಂಬ ಅನುಕೂಲ ಆಗುತ್ತೆ. ಏನಕ್ಕೆ ಅಂತಂದರೆ ನಮ್ಮ ಬಿಡುವಿನ ವೇಳೆಯಲ್ಲಿ ನಾವು ಇಲ್ಲಿ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಕಾಲ ಕಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಮಗೆ ಬೇಕಾದಂಥ ಕೆಲವೊಂದು ಸಣ್ಣ ಪುಟ್ಟ ಗಿಡಗಳನ್ನ ಬೆಳೆಸ್ಕೊಂಡು ನಮ್ಮ ಮನೆಯ ದೈನಂದಿನ ಉಪಯೋಗಕ್ಕೆ ಇದನ್ನು ಕೂಡ ಬಳಸ್ಬೋದು. ಬನ್ನಿ, ನಾನು ಒಂದೊಂದೇ ಗಿಡಗಳನ್ನ ಪರಿಚಯ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲೊಂದು ಹ್ಯಾಂಗಿಂಗ್ ಪಾಟ್ಸ್ಗಳಿದೆ. ಇಲ್ಲಿ ಕೆಲವೊಂದು ಅಲಂಕಾರಿಕ ಗಿಡಗಳನ್ನ ಹಾಕಿದ್ದೀವಿ. ಇದು ತುಂಬಾ ನಮಗೆ ಖುಷಿ ಕೊಡುತ್ತೆ. ಕೆಲವೊಂದು ಇದೆಲ್ಲ ಈ ಗಿಡ ಎಲ್ಲ ಹೂ ಬಿಡುತ್ತೆ. ನೋಡಿ, ಇದು ತುಂಬ ಚೆನ್ನಾಗಿದೆ, ಹೂ ಬಿಡುತ್ತೆ. ಇವತ್ತು ಹೂ ಇಲ್ಲ, ತುಂಬ ವೈಟ್ ಇರುವಂಥ ಹೂ, ಸಣ್ಣ ಸಣ್ಣ ಹೂನ ಬಿಡುತ್ತೆ. ಇಲ್ಲಿ ನೋಡಿ, ಇದು ತುಂಬ ಚೆನ್ನಾಗಿದೆ. ಇದು ಪಿಂಕ್ ಕಲರ್ ಹೂನ ಬಿಡುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡೋದಕ್ಕೂ ಕೂಡ ಖುಷಿಯನ್ನು ಕೊಡುತ್ತೆ. ಇದು ಅಷ್ಟೇ, ಇದು ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ. ಎಲ್ಲ ಹಾಕಿದ್ರು ಹೇಗೆ ಹಾಕಿದ್ರು ಬರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ನೋಡಿ, ಇದು ಯಾವ ಗಿಡ ಅಂತ ನಮಗೂ ಗೊತ್ತಿಲ್ಲ, ಆದರೆ ಇದರ ಎಲೆಯನ್ನು ಸ್ಮೆಲ್ ಮಾಡಿದ್ರೆ ನಮಗೆ ಈ ಸಿಟ್ರಸ್ ಫ್ರೂಟ್ಸ್ ಯಾವ ರೀತಿ ನಿಂಬೆ, ಇದು ಕಿತ್ಲೆ, ಮೂಸಂಬಿ ಆ ರೀತಿ ಸ್ಮೆಲ್ ಬರುತ್ತೆ, ಹುಳಿ ಹುಳಿ ಸ್ಮೆಲ್ಲು. ಮೋಸ್ಟ್ಲಿ ಇದು ಸಿಟ್ರಸ್ ಜಾತಿಗೆ ಸೇರಿರುವಂಥ ಒಂದು ಗಿಡ ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡೋಣ, ಇದು ಗಿಡ ಬಿಟ್ಟಾಗ ಯಾವ ಹಣ್ಣಿನ ಗಿಡ ಅಂತ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಕೂಡ ನಾವು ಒಂದು ಅಲಂಕಾರಿಕ ಸೈಕಸ್ ಗಿಡಗಳನ್ನ ಹಾಕಿದ್ದೀವಿ. ನೋಡಿ, ಪಾಲಾಕ್ ಸೊಪ್ಪನ್ನ ಕೆಲವೊಂದು ಪಾರ್ಟ್ಸ್ಗಳಲ್ಲೆಲ್ಲ ಹಾಕಿದ್ದೀವಿ. ಇಲ್ಲಿ ನೋಡಿ, ಇದು ಗ್ರೀನ್ ಬ್ಯಾಗ್ಸ್. ಇದನ್ನು ನಾವು ಫ್ಲಿಪ್ಕಾರ್ಟಲ್ಲಿ ಒಂದು 3 ವರ್ಷದ ಹಿಂದೆನೇ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ಚೆನ್ನಾಗಿ ಕೂಡ ಗಿಡಗಳು ಬೆಳೆಯೋದಕ್ಕೆ ಇದು ಅನುಕೂಲ ಆಗುತ್ತೆ, ತುಂಬ ಬಾಳಿಕೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಅಲಂಕಾರಿಕ ಗಿಡನ ಹಾಕಿದ್ದೀವಿ. ಇಲ್ಲೊಂದು ಪಪ್ಪಾಯ ಗಿಡ ಹಾಗೆ ಬಿಟ್ಟಿತ್ತು, ಅದು ಕೂಡ ಇಲ್ಲೇ ಬೆಳೀತಾ ಇದೆ. ನೋಡೋಣ ಹೇಗೆ ಬೆಳೆಯುತ್ತೆ ಅಂತ ಇಲ್ಲೇ ಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ಇಲ್ಲೂ ಕೂಡ ಅಲಂಕಾರಿಕ ಗಿಡಗಳಿದೆ. ಇದು ಸುಗಂಧರಾಜ ಗಿಡ. ಇದು ವರ್ಷಕ್ಕೊಂದ್ಸಲಿ ಮಾತ್ರ ಹೂ ಬಿಡುತ್ತೆ. 1 ತಿಂಗಳ ಕಾಲ ಈ ಹೂವು ಹಾಗೇ ಇರುತ್ತೆ, ಅವಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಮನಿ ಪ್ಲ್ಯಾಂಟ್. ಹಾಗೆ ಬಸಳೆ ಸೊಪ್ಪಿನ ಗಿಡ ಕೂಡ ಕೆಳಗಡೆ ಹಬ್ತಾ ಇದೆ. ಇಲ್ಲಿ ನೋಡಿ, ಇದು ಕೂಡ ಮನಿ ಪ್ಲ್ಯಾಂಟ್. ಇಲ್ಲೂ ಕೂಡ ಹ್ಯಾಂಗಿಂಗ್ ಪಾಟಲ್ಲಿ ನಾವು ಗಿಡಗಳನ್ನ ಹಾಕಿದ್ದೀವಿ. ಇಲ್ಲಿ ನೋಡಿ, ಪಾಲಕ್ ಸೊಪ್ಪು ಎಷ್ಟು ಚೆನ್ನಾಗಿ ಬೆಳೆದಿದೆ. ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ನಾವು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರವನ್ನು ಹಾಕಲ್ಲ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ನೋಡಿ, ಇದು ಸಣ್ಣ ಸಣ್ಣ ಪಾಲಕ್ ಗಿಡ ಈಗ ಬರ್ತಾ ಇದೆ. ಇಲ್ಲಿ ನೋಡಿ, ಇದೊಂದು ಸೈಕಸ್ ಗಿಡಗಳು. ಇದು ಸುಗಂಧರಾಜ. ಮತ್ತು ಇದು ದೊಡ್ಡ ಪತ್ರೆ ಗಿಡ. ದೊಡ್ಡ ಪತ್ರೆಯನ್ನು ತುಂಬ ಔಷಧೀಯ ಸಸ್ಯವಾಗಿ ನಾವು ಬಳಸ್ತಾ ಇರ್ತೀವಿ. ತುಂಬ ಕೆಮ್ಮು, ಕಫ ಇಂಥ ಕಾಯಿಲೆಗಳು ಬಂದಾಗ ನಾವು ಅದನ್ನು ಉಪಶಮನ ಮಾಡ್ಕೋಬೋದು. ನೋಡಿ, ಇಲ್ಲೂ ಕೂಡ ದೊಡ್ಡ ಪತ್ರೆ ಗಿಡ ಇದೆ. ಇಲ್ಲೂ ಕೂಡ ಅಲಂಕಾರಿಕ ಗಿಡಗಳಿದೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಪಾಲಕ್ ಸೊಪ್ಪು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಕೂಡ. ತುಂಬ ಸಾಂಬಾರು ಕೂಡ ಅಷ್ಟೇ ಎಷ್ಟು ರುಚಿಯಾಗುತ್ತೆ, ಫ್ರೆಶ್ ಆಗಿರುತ್ತೆ. ನಾವಂತೂ ಅಂಗಡಿಯಿಂದ ಏನೂ ಪಾಲಕ್ ಸೊಪ್ಪನ್ನ ತರೋದೇ ಇಲ್ಲ. ಒಂದು 3 ವರ್ಷದಿಂದನೂ ಕೂಡ ನಮ್ಮ ಮನೆಯಲ್ಲೇ ನಾವು ಪಾಲಕ್ ಸೊಪ್ಪನ್ನ ಬೆಳ್ಕೊತಾ ಇದ್ದೀವಿ. ಇಲ್ಲೂ ಕೂಡ ಪಾಲಕ್ ಸೊಪ್ಪಿದೆ. ಇದೆಲ್ಲ ವೇಸ್ಟ್ ಅಂತ ಬಿಸಾಡೋದ್ ಬದಲು ಅದನ್ನು ಇದಕ್ಕೆ ಮಣ್ಣು ಹಾಕಿ ಈ ರೀತಿ ಪಾಲಕ್ ಸೊಪ್ಪನ್ನ ನಾವು ಬೆಳೆಸ್ಕೋಬೋದು. ಅಂಗಡಿಯಿಂದ ತಂದು ಬೀಜಗಳನ್ನ ಹಾಕಿದ್ರೆ ಒಂದು ಸ್ವಲ್ಪ ದಿನಕ್ಕೆ ಇದು ಪಾಲಕ್ ಸೊಪ್ಪು ಬರುತ್ತೆ. ಒಂದೆಲ್ಗ ಕೂಡ ತುಂಬ ಉಪಯುಕ್ತವಾದಂತಹ ಗಿಡ, ತುಂಬ ಚೆನ್ನಾಗಿದೆ. ನೋಡಿ, ಇದು ಒಂದು 10 ದಿನದಲ್ಲೇ ಹಾಕಿರುವಂತಹ ಪಾಲಕ್ ಇದು ಬೀಜ. ಇದು ಈಗ ಇಷ್ಟು ಚೆನ್ನಾಗಿ ಸೊಂಪಾಗಿ ಬೆಳೆದಿದೆ, ನೋಡೋದಕ್ಕೂ ಕೂಡ ಖುಷಿ ಆಗ್ತಿದೆ. ಇಲ್ಲೂ ಕೂಡ ಹಾಗೆ ಕೆಲವೊಂದು ಗಿಡಗಳಿದೆ, ಕೆಲವೊಂದು ಹೂ ಗಿಡ ಇದೆ. ಇಲ್ಲೂ ಕೂಡ ಪಾಲಕ್ ಗಿಡ, ಪಾಲಕ್ ಸೊಪ್ಪಿದೆ.
ತುಂಬಾ ಚೆನ್ನಾಗಿದೆ. ಇದೊಂದು ಟೆರೇಸ್ ಗಾರ್ಡನ್ನ ನಾವು ತುಂಬ ಇಷ್ಟಪಡ್ತೀವಿ. ನಮ್ಮ ಬಿಡುವಿನ ಸಮಯದಲ್ಲಿ ಇಲ್ಲಿ ಬಂದು ಕೂತ್ಕೊಂಡು ನಾವು ತುಂಬಾ ಎಂಜಾಯ್ ಮಾಡ್ತೀವಿ. ಮಳೆ ಬಂದಾಗಂತೂ ಇಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಮನೆ ಹಿಂದೆಗಡೆ ಇರುವಂತಹ ಒಂದು ಹೊಂಗೆ ಗಿಡ ಇದ್ದಿದ್ದು ಮರವಾಗಿ ಬೆಳೆದಿದೆ. ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ. ನಮ್ಮ ಮನೆಯ ಟೆರೇಸ್ ಮೇಲೆ ಇಷ್ಟು ನಮ್ಮ ಕೂಡ ಮನೆಯ ಕೆಲವೊಂದು ಅಲಂಕಾರಿಕ ಗಿಡಗಳನ್ನೆಲ್ಲ ಹಾಕಿದೀವಿ. ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರೂ ಹೇಳ್ತಾರೆ ನಿಮ್ಮ ಮನೆ ಮುಂದೆಗಡೆ ಇರುವಂತ ಗಿಡಗಳು ತುಂಬಾ ಚೆನ್ನಾಗಿದೆ ಅಂತ. ಹಾಗಾಗಿ ನಮ್ಗೆ ಒಂದು ಹಸಿರು ಇರೋದು ನಮ್ಮ ಮನೆ ಮುಂದೆ ಪಕ್ಕದಲ್ಲೆಲ್ಲ ಮತ್ತೆ ಮೇಲ್ಗಡೆ ಹಸಿರನ್ನೇ ನೋಡ್ತಾ ಇರ್ತೀವಿ ನಾವು. ಹಸಿರು ನಮ್ಗೆ ಮನಸ್ಸಿಗೆ ಸಂತೋಷ ನೀಡುತ್ತೆ, ಮುದ ನೀಡುತ್ತೆ, ಉಲ್ಲಾಸವನ್ನು ನೀಡುತ್ತೆ. ಅದರಲ್ಲಿ ಗಿಡಗಳಲ್ಲಿ ಬಿಟ್ಟಿರುವಂತ ಹೂ ನೋಡಿದಾಗೆಲ್ಲ ಕೂಡ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೊಡುತ್ತೆ. ಸಂತೋಷ ಸಿಗ್ಬೇಕು ಅಂತಂದ್ರೆ ನಾವೆಲ್ಲೂ ಹೋಗ್ಬೇಕಾಗಿಲ್ಲ, ಈ ಗಿಡಗಳ ಮುಖಾಂತರನೇ ಕೂಡ ನಾವು ಸಂತೋಷವನ್ನ ಪಡಿಬಹುದು. ಈಗಿನ ನಮ್ಮ ಒತ್ತಡದ ಜೀವನದಲ್ಲಿ ನಾವು ರಿಲ್ಯಾಕ್ಸ್ ಆಗಬೇಕು ಅಂದರೆ, ನಮ್ಮ ಮೂಡು ಚೆನ್ನಾಗಿರ್ಬೇಕು ಅಂತಂದರೆ ಈ ಗಿಡಗಳನ್ನ ಬೆಳೆಸ್ತಾ ಅದ್ರ ಚಿಗುರೊಡೆಯೋದನ್ನು ನೋಡ್ತಾ ಅದರಲ್ಲಿ ಬಿಡುವಂಥ ಹೂಗಳನ್ನ ನೋಡೋದ್ರಿಂದ ನಮಗೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಮನೆಯ ಅಕ್ಕಪಕ್ಕ ಕೂಡ ಸಣ್ಣ ಪುಟ್ಟ ಜಾಗದಲ್ಲಿ ಈ ರೀತಿಯ ಗಿಡಗಳನ್ನ ಬೆಳೆಸ್ಬೋದು. ಕೆಲವೊಂದು ಗಿಡಗಳನ್ನ ಪಾಟ್ಗಳಲ್ಲೂ ಕೂಡ ಬೆಳೆಸ್ಬೋದು. ಇದರಿಂದ ನಿಮ್ಮ ಮನಸ್ಸಿಗೆ ಖುಷಿ ಸಿಗುತ್ತೆ. ಇಷ್ಟೊತ್ತವರೆಗೂ ನಮ್ಮ ಮನೆಯ ಗಾರ್ಡನ್, ಟೆರೆಸ್ ಗಾರ್ಡನ್ ಇರ್ಬೋದು, ಅಕ್ಕಪಕ್ಕದಲ್ಲಿ ಬೆಳೆಸಿರುವಂಥ ಗಿಡಗಳನ್ನಿರ್ಬೋದು ನೋಡಿದ್ದೀರಾ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.